ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಥ್ರೆಡ್ ಪೈಪಿಂಗ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಬ್ಬರು ಕೇಳಿದರು ಥ್ರೆಡ್ ಪೈಪಿಂಗ್ ನೀವು ಹೇಗೆ ಮಾಡ್ತೀರಾ ಅಂತ. ನೋಡಿ, ಈ ಥರ ಫ್ಯಾಬ್ರಿಕ್ ಎಕ್ಸ್ಟ್ರಾ ಸ್ಯಾರಿ ಈ ಕಲರ್ ಇದೆ, ಬ್ಲೌಸ್ ಈ ಕಲರ್ ಇದೆ. ಇದು ನಾನು ಎಕ್ಸ್ಟ್ರಾ ಪೀಸ್ನ ತೊಗೊಂಡಿದ್ದೀನಿ. ಬರೀ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡೋದು, ಎರಡು ಸ್ಲೀವ್ಗೆ ಯಾವ ರೀತಿ ಎರಡು ಥರನೂ ಮಾಡ್ಬೋದು. ನಿಮ್ಗೆ ಈಸಿಯಾಗಿರೋ ರೀತಿಯಲ್ಲಿ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಕ್ರಾಸಾಗಿರಬೇಕು, ಅಂದರೆ ಈ ಥರ ಕ್ರಾಸಾಗಿ ಬರಬೇಕು, ಸ್ಟ್ರೇಟಾಗಿರಬಾರ್ದು. ಇದು ಮೇಯ್ನು ಥ್ರೆಡ್ ಪೈಪಿಂಗಿಗೆ. ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಹೇಗೆ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಎರಡು ರೀತಿಯಾಗಿ ನಾನು ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ, ಕೆಲವೊಮ್ಮೆ ನಮಗೆ ಇದರಲ್ಲಿ ಇನ್ಔಟ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂದರೆ ಇದ್ರ ಮೇಲೇ ಕೂಡ ಮಾಡ್ಬೋದು. ನಾನು ಇದನ್ನು ಮೇಲೆ ಮಾಡೋಣ ಅಂತ, ಇದು ಪೈಪಿಂಗ್ ಫಸ್ಟು ಬೇಡ ಅಂತೇಳಿದ್ರು, ಆಮೇಲೆ ಬೇಕಂತ ಹೇಳಿದ್ಮೇಲೆ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟಿಗೆ ನೋಡಿ, ಈ ರೀತಿಯಾಗಿ ಡೋರಿ ಥ್ರೆಡ್ನ ನೀಟಾಗಿ ಇಟ್ಕೋಬೇಕು. ಡೋರಿ ಥ್ರೆಡ್ ತೊಗೋಬೇಕು. ನಾನಿಲ್ಲಿ ಹಾಫ್ ಟೆನ್ಷನ್ನ ಯೂಸ್ ಮಾಡಿದ್ದೀನಿ. ನೆಕ್ಕಿಗೆ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನನಗೆ ಒಬ್ಬರು ಕೂಡ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಕೂಡ ಮೆಸೇಜ್ ಮಾಡಿದರು. ಹಂಗಾಗಿ ಆ ವಿಡಿಯೋನ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಥ್ರೆಡ್ ಪೈಪಿಂಗ್ ವಿಡಿಯೋ ಹಾಕಿದ್ದೀನಿ, ಬಟ್ ಯಾರೂ ಸ್ಟಾರ್ಟಿಂಗಲ್ಲಿರೋ ವಿಡಿಯೋಗಳನ್ನ ಸ್ವಲ್ಪ ಜನ ನೋಡಲ್ಲ. ಇವಾಗ ಪ್ರೆಸೆಂಟ್ ಏನು ಬರುತ್ತೆ ಆ ವಿಡಿಯೋಗಳನ್ನ ನೋಡೋದ್ರಿಂದ ಈ ರೀತಿಯಾಗಿ ಮಸ್ತಾಗಿ ಮತ್ತೆ ತೋರಿಸ್ತಾ ಇದ್ದೀನಿ. ಆದರೆ ಇದರಲ್ಲಿ ನಾನು ಬೇರೆ ರೀತಿಯಾಗಿ ತೋರಿಸ್ತಾ ಇದ್ದೀನಿ, ಈಸಿ ಆಗೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅರ್ಧ ಇಂಚು ಅಥವಾ 3/4 ಇಂಚಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಅಟ್ಯಾಚ್ ಮಾಡೋದು, ಬ್ಲೌಸ್ಗೆ, ನೆಕ್ಕಿಗೆ ಹೇಗೆ ಅಟ್ಯಾಚ್ ಮಾಡೋದು, ಸ್ಲೀವ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನೋಡಿ, ಎರಡು ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತೋರಿಸ್ತೀನಿ. ಇದು ಸ್ಲೀವ್ಗೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಜಿನ್ನ ನೋಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಒಂದೇ ಲೆವೆಲ್ಗೆ ಈ ರೀತಿಯಾಗಿ ಮಾರ್ಜಿನ್ನ ಲೆವೆಲ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಟೆನ್ಷನ್ ಗ್ಯಾಪಲ್ಲಿದ್ದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದೇ ಲೆವೆಲ್ಗಿರೋ ಥರ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸಸ್ ಇದ್ದರೆ ಪೈಪಿಂಗು ದೊಡ್ಡದು ಚಿಕ್ಕದು ಬರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಈಸಿ ಇರುತ್ತೆ. ಆದರೆ ಹೊಸ್ದಾಗಿ ಕಲಿಯೋರು, ಇವಾಗ ಟೈಲರಿಂಗ್ ಟ್ರೈನಿಂಗ್ ತೊಗೊಳ್ಳೋರಿಗೆ ಥ್ರೆಡ್ ಪೈಪಿಂಗ್ ಅನ್ನೋ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ಮೆಥಡ್ ಫಾಲೋ ಮಾಡಿದ್ರೆ ನೀವು ನಿಜ ಥ್ರೆಡ್ ಪೈಪಿಂಗಲ್ಲಿ ಫಿನಿಶಿಂಗ್ನ ಚೆನ್ನಾಗಿ ಕೊಡ್ಬೋದು. ಇನ್ಔಟ್ ಮಾಡ್ತೀವಲ್ಲ, ಆ ಥ್ರೆಡ್ ಪೈಪಿಂಗ್ನ ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿ ತೋರಿಸೋದು. ಈಗ ಇದನ್ನು ಒಂದೇ ಲೆವೆಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಒಂದು ಪಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕ್ರಾಸಲ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಅಷ್ಟೇ ಕ್ರಾಸ್ ಪೀಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಸ್ಲೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಎರಡು ರೀತಿಯಾಗಿ ಮಾಡ್ಬೋದು ಅಂತ ನಾನು ಹೇಳಿದ್ದೀನಲ್ಲ. ಈ ರೀತಿಯಲ್ಲಿ ಹೊಸ್ದಾಗಿ ಕಲಿಯೋರು ಈ ರೀತಿಯಾಗಿ ಪೈಪಿಂಗ್ನ ಸ್ಲೀವ್ ಮಾಡೋದ್ರಿಂದ ಇಲ್ಲೇನು ಕಿನಾರಿ ಮಾಡಿರ್ತೀವಲ್ಲ, ಈ ಎಡ್ಜಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಹಾಫ್ ಟೆನ್ಷನ್ನ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಬರುತ್ತೆ. ತೋರಿಸ್ತೀನಿ. ಸ್ಲೀವ್ಗೆ ಇದು ಚೆನ್ನಾಗಿರುತ್ತೆ. ಬೇಡ ಅಂದಾಗ ಇದನ್ನು ರಿಮೂವ್ ಮಾಡ್ಕೋಬೋದು. ಅದಕ್ಕೆ ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ತೀನಿ. ಒಬ್ಬೊಬ್ರಿಗೆ ಪೈಪಿಂಗ್ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ಇದನ್ನು ತೆಗಿಬೋದು. ಆ ರೀತಿಯಾಗಿ ಕೇಳ್ತಾರೆ ಕೆಲವರು, ನನಗೆ ಪೈಪಿಂಗ್ ಬೇಡ ಅಂದಾಗ ಇದನ್ನು ತೆಗಿಬೋದಾ ಅಂತ. ಇದು ಅದೇ ರೀತಿಯಾಗಿ ಕೇಳಿರೋದ್ರಿಂದ ನಾನು ಆ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಇದು ಸ್ಟಿಚಸ್ ಹೀಗೆ ಬರುತ್ತೆ. ಈಗ ನೀಟಾಗಿರುತ್ತೆ. ಇದಾದಮೇಲೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೀವು ಐರನ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೋಡಿ,
ಇಷ್ಟು ನೀಟಾಗಿರುತ್ತೆ. ಇಲ್ಲ ನನಗೆ ಇದು ಕ್ಲಾತ್, ಈ ಕ್ಲಾತಲ್ಲಾದರೆ ನಿಮಗೆ ಸ್ಟಿಫ್ನೆಸ್ ಅನ್ನೋದು ಇಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಸ್ಟಿಚಿಂಗ್ ಬೇಡ, ಕರೆಕ್ಟಾಗಿ ಕೂತಿರುತ್ತೆ. ಸಪೋಸ್ ನಿಮ್ಗೆ ಇದು ಕರೆಕ್ಟಾಗಿ ಕೂತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಇನ್ನೂ ಒಂದು ಸ್ಟಿಚ್ಗಳನ್ನ ಅದ್ರ ಪಕ್ಕದಲ್ಲೇ ನೀವು ಚಿಕ್ಕದಾಗಿ ಸ್ಟಿಚ್ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇರುತ್ತೆ, ಈ ರೀತಿಯಾಗಿ ಕುತ್ಕೊಳ್ಳುತ್ತೆ. ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಳಿ. ನೀವು ಐರನ್ ಕೂಡ ಮಾಡ್ಕೋಬೋದು ಆಯಿತಾ. ಈಗ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇದೆ. ಆದರೆ ಕೆಲವೊಂದು ಫ್ಯಾಬ್ರಿಕ್ಕಿಗೆ ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಕೋಬೇಕು. ಲೈನಿಂಗು ಮತ್ತು ಮೇನ್ ಕ್ಲಾತ್ಗೆ 1/8 ಗ್ಯಾಪಲ್ಲಿ ನೀವು ಹಾಕ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಈ ಥ್ರೆಡ್ಡು ಎಕ್ಸ್ಟ್ರಾ ಆಚೆ ಕಾಣಿಸಲ್ಲ. ಈಗ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ತೀವಿ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ನಾವು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ನಾವು ಲೈನಿಂಗಲ್ಲೇ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದನ್ನು ಲೈನಿಂಗಿಗೆ ಕರೆಕ್ಟಾಗಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ನೀಟ್ಗಿರಬೇಕು. ಇಲ್ಲಿ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಯಾವ ಕಡೆ ಅಟ್ಯಾಚ್ ಮಾಡಬೇಕಂತ ಇಲ್ಲೊಂದು ನ್ಯಾಚ್ ನೋಡಿ, ಇಷ್ಟು ನೀಟಾಗಿ ಬರುತ್ತೆ. ಈಗ ಈ ಸ್ಲೀವ್ ರೆಡಿಯಾಗಿ ಆಯಿತಾ. ಈಗ ನಾನು ನೆಕ್ಸ್ಟ್ ಸ್ಲೀವ್ನ ಮಾಡಿ ತೋರಿಸ್ತೀನಿ. ಅದ್ರ ಜೊತೆಗೆ ಈಗ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ. ನೆಕ್ಕನ್ನ, ಬ್ಯಾಕ್ ನೆಕ್ಕನ್ನ ನೋಡಿ. ಇವಾಗ ನಾನು ಫ್ರಂಟು ಮತ್ತು ಬ್ಯಾಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಎಲ್ಲ ರೆಡಿಯಾಗಿದೆ. ಇವಾಗ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೀವು ಯಾವ ರೈಟು ಲೆಫ್ಟು ಯಾವ ಟೆನ್ಷನ್ನಿಂದ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿಯಾಗಿ ಇಟ್ಕೊಳ್ಳಿ. ಕಾಣಿಸ್ತಿದೆಯಾ? ಈ ರೀತಿಯಾಗಿ ಇಟ್ಕೊಳ್ಳಿ. ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾನೇನು ಪೈಪಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಪೀಸ್ನ ಇಡ್ತಾಯಿದ್ದೀನಿ. ನಾನಿಲ್ಲಿ ಲೆಫ್ಟು ರೈಟು ಅಂತ ಇರುತ್ತೆ. ಈ ಕಡೆಯಿಂದ ನಾನು ಈ ಕಡೆಗೆ ಈಸಿ ಅನಿಸುತ್ತೆ ನನಗೆ, ಅದನ್ನೇ ಟೆನ್ಷನ್ನ ಫಾಲೋ ಮಾಡ್ತೀನಿ. ಎರಡು ಟೆನ್ಷನ್ ಇದೆ, ಬಟ್ ಇದು ನನಗೆ ಮಾರ್ಜಿನ್ ಕರೆಕ್ಟಾಗಿ ಅನಿಸುತ್ತೆ, ಅದಕ್ಕೆ ನಾನು ಇದನ್ನು ಸ್ವಲ್ಪ ಫಾಲೋ ಮಾಡ್ತೀನಿ. ನಿಮಗೆ ಯಾವ ಟೆನ್ಷನ್ ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡಿ. ಕರೆಕ್ಟಾಗಿ ಎಡ್ಜ್ಗೆ ನಾನು ಹಾಕ್ಕೊಳ್ತಾ ಹೋಗ್ತೀನಿ ನೋಡಿ. ಈ ಎಡ್ಜು ಥ್ರೆಡ್ ಪೈಪಿಂಗ್ ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ನಿಧಾನವಾಗಿ ಫಸ್ಟ್ ಇದನ್ನು ಅಟ್ಯಾಚ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಶೇಪ್ ಎಲ್ಲ ಕರೆಕ್ಟಾಗಿ ಕುತ್ಕೊಂಡ್ರೆ ನಮಗೆ ಈಸಿಯಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಇಲ್ಲಿ ರೌಂಡ್ ನೆಕ್ ತೆಗೆದಿರ್ತೀವಲ್ಲ ಅಲ್ಲಿ ಸ್ವಲ್ಪ ನೀವು ನೋಡಿಕೊಂಡು ರೌಂಡ್ ನೆಕ್ನ ತಿರುಗಿಸ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಒಂದೇ ಸರಿ ಫಾಸ್ಟಾಗಿ ಕೂಡ ನೀವು ಮಾಡ್ಕೋಬೋದು, ಯಾಕಂದರೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿರುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ದಾರ ಸಿಗಾಕೊಳ್ಳಲ್ಲ, ಆದರೆ ನೋಡ್ಕೊಂಡು ಮಾಡ್ಕೋಬೇಕು. ಎಕ್ಸ್ಟ್ರಾ ದಾರ ಇತ್ತು ಅಲ್ಲಿ, ಹಾಗಾಗಿ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದಷ್ಟು ನಮಗೆ ಮಾಡೋಕ್ಕೆ ಸರಿ ಹೋಗುತ್ತೆ. ಇದಾದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಪೈಪಿಂಗು. ಇವಾಗ ಇಷ್ಟಕ್ಕೆ ನಿಮ್ಮದು ಕರೆಕ್ಟಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕೋ. ಇದು ನೆಕ್ಸ್ಟ್ ಇನ್ನೊಂದು ರೀತಿಯಾದಂಥ ಪೈಪಿಂಗ್ ಬರುತ್ತೆ, ಅದನ್ನು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇದನ್ನು ಇದ್ರ ಮೇಲೆ ಲೈನಿಂಗ್ ಪೀಸಲ್ಲಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇದು ಎಮ್ಮಿಂಗಿಗೆ ಕಟ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾನು ಇದನ್ನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ.
ನೋಡಿ ಈ ರೀತಿಯಾಗಿರುತ್ತೆ. ಇವಾಗ ಮತ್ತೆ ಅದೇ ಇದರಲ್ಲಿ ಫಾಲೋ ಮಾಡಬೇಕಾಗುತ್ತೆ. ನೋಡಿ ಈ ಲೈನಿಂಗ್ ಏನಿರುತ್ತಲ್ಲ, ಈ ಲೈನಿಂಗ್ ಮೇಲೆ ಇಟ್ಕೋಬೇಕು. ಇಲ್ಲಿ ನಿಮಗೆ ಇನ್ಸೈಡು ಥ್ರೆಡ್ ಪೈಪಿಂಗ್ ಇರುತ್ತೆ, ನೀವು ಇಲ್ಲಿ ಕಾಣಿಸುತ್ತೆ. ಅದರ ನಿಧಾನಕ್ಕೆ ಹೀಗೆ ತಿರುಗಿಸ್ತಾ ಹೋಗಬೇಕು. ತೋರಿಸ್ತೀನಿ, ಇದ್ರ ಫಿನಿಶಿಂಗ್ ನಿಮಗೆ ಈಸಿಯಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರು ಈ ಮೆಥಡಲ್ಲಿ ಫಾಲೋ ಮಾಡಿ, ಇಲ್ಲಾಂದರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪೈಪಿಂಗಲ್ಲಿ ಒಂದು 4-5 ರೀತಿಯಲ್ಲಿ ಇದು ಪೈಪಿಂಗ್ನ ಮಾಡ್ಬೋದು. ಅದನ್ನು ಕಂಟಿನ್ಯೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ರೆಡ್ ಪೈಪಿಂಗ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ರಯತ್ನ ಮಾಡಿ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಹಾಫ್ ಟೆನ್ಷನ್ ಯೂಸ್ ಮಾಡಿದಿರ ದೊಡ್ಡ ಟೆನ್ಷನಲ್ಲೂ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ಅಲ್ಪಟ್ಟಿಯಲ್ಲಿ ಸೆಟ್ ಮಾಡ್ಕೊಂಡು ಕೂಡ ನೀವು ಪೈಪಿಂಗ್ನ ಕೊಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ಒಂದ್ಸರಿ ಮರ್ತ್ಬಿಟ್ಟು ನಾವೇನು ಮಾಡ್ತೀವಿ, ಸ್ಟಿಚಿಂಗ್ ಮಾಡೋಕ್ಕೆ ಹೋದ್ವಿ, ಆವಾಗ ನೀಟಾಗಿ ಇದಾಗಲ್ಲ. ಅದಕ್ಕೋಸ್ಕರ ಹಾಫ್ ಟೆನ್ಷನ್ ಹಾಕೋಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ. ಅದಕ್ಕೆ ನಾನು ಹಾಫ್ ಟೆನ್ಷನ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗ್ನ ಕೊಡ್ತೀನಿ. ಮತ್ತು ಈ ಹಾಫ್ ಟೆನ್ಷನ್ ಬಂದು ವರ್ಕ್ ಬ್ಲೌಸ್ ಹೊಲಿಯೋಕ್ಕೆಲ್ಲ ಬೇಕಾಗುತ್ತಲ್ವ. ವರ್ಕ್ ಬ್ಲೌಸ್ದು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನಾನು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ. ಈಗ ಒಂದು ಸ್ವಲ್ಪ ಸ್ಟಿಚಿಂಗ್ ಕಡೆ ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ನಮಗೆ ಬೇಕಾಗಿರುವಂಥದ್ದು ನ್ಯಾಚ್ ಹೊಡೆಯೋದು. ಇಲ್ಲಿ ಏನು ಗೊತ್ತಾ, ನ್ಯಾಚ್ ಹೊಡೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಎಲ್ಲೆಲ್ಲಿ ಶೇಪು ಬೇಕಾಗುತ್ತೆ ನಮಗೆ ಅಲ್ಲೆಲ್ಲ ಈ ರೀತಿಯಾಗಿ ನ್ಯಾಚ್ನ ಹೊಡಿತಾ ಇರಬೇಕು. ಆವಾಗ ನಮಗೆ ಶೇಪ್ ಟರ್ನಿಂಗ್ ಮಾಡಲಿಕ್ಕೆ ಮತ್ತು ಫಿನಿಶಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಕೂಡ ನಾವು ಎಷ್ಟು ಕಡೆ ಬೇಕಾದರೂ ನೀವು ಈ ನ್ಯಾಚ್ಗಳನ್ನ ಹಾಕ್ಕೋಬೋದು. ತುಂಬ ಈಸಿಯಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇದು ಈಸಿ ಮೆಥಡು. ನನಗೂ ಸ್ವಲ್ಪ ಇದು ಈಸಿ ಮೆಥಡು. ಕೆಲವೊಂದು ಸರ್ತಿ ನಾನು ಇದನ್ನೇ ಫಾಲೋ ಮಾಡಿಬಿಡ್ತೀನಿ. ಇನ್ಔಟ್ ಥರ ಮಾಡ್ತೀವಲ್ಲ, ಅದಕ್ಕಿಂತ ನನಗೆ ಇದೆ ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಆದರೆ ನನಗೆ ಬೆಟರ್ ಅನಿಸುತ್ತೆ ಈ ಥರ ಮೆಥಡು. ನೋಡಿ ಈ ರೀತಿಯಾಗಿ ಬರುತ್ತೆ. ಒಂದು ಈ ರೀತಿಯಾಗಿ ಹೀಗೆ ಮಾಡ್ಕೊಳ್ಳಿ. ಎಲ್ಲಾದರೂ ಗ್ಯಾಪ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ದಂಗೆ ಆಗುತ್ತೆ. ಈ ರೀತಿ ಮಾಡಿಕೊಂಡಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಬಂದಿದೆಯಲ್ಲ. ಈಗೇನು ಮಾಡ್ತೀನಿ ನಾನಂದರೆ ಇದನ್ನು ಈ ರೀತಿಯಾಗಿ ನೀವು ಒಂದೇ ಸರಿ ಸ್ಟಿಚ್ ಮಾಡ್ತೀನಿ ಅಂದ್ರೂ ಓಕೆ. ನಿಮಗೆ ಕರೆಕ್ಟಾಗಿ ಬರ್ತಾಯಿಲ್ಲ ಅಂದರೆ 2 ರೀತಿಯಾಗಿ ಮಾಡ್ಬೋದು. ನೋಡಿ ಈ ರೀತಿ ಇರುತ್ತಲ್ಲ, ಇದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಸ್ವಲ್ಪ ಲೇಟ್ ಆಗುತ್ತೆ ಕರೆಕ್ಟಾಗಿ ಮಾರ್ಜಿನ್ ಕೊಡಲಿಕ್ಕೆ. ನೀವು ಈ ರೀತಿ ಫಾಲೋ ಮಾಡಿ. ಸುಮಾರು ಜನ ಈ ರೀತಿ ಫಾಲೋ ಮಾಡಲ್ಲ. ನಾನು ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮಾರ್ಜಿನ್, ಈ ಟೆನ್ಷನ್ ಇದೆಯಲ್ಲ, ಈ ಟೆನ್ಷನ್ ಗ್ಯಾಪ್ಗೆ ನಾನು ಇದನ್ನು ಮಾರ್ಜಿನ್ನ ಟೆನ್ಷನ್ನ ಈ ಥ್ರೆಡ್ ಪೈಪಿಂಗ್ ಏನಿದೆಯಲ್ಲ ಅದೇ ಲೆವೆಲ್ಗೆ ತಗೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ ಲೈನಿಂಗ್ನ. ನೋಡಿ ಈ ರೀತಿಯಾಗಿ ನೀವು ಎಡ್ಜಿಗಾದರೂ ಹಾಕ್ಕೊಳ್ಳಿ, ಇಲ್ಲ ಸುಮ್ಮನೆ. ಇದು ಡಮ್ಮಿ ಥರ, ಇದು ನಮಗೆ ಇದರಲ್ಲಿ ಸ್ಟಿಚ್ಚು ಒಂದೇ ಲೆವೆಲ್ಗೆ ಬರಬೇಕು ಆ ಥರ ಏನೋ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇದು ಏನು ನಿಮಗೆ ಇದು ಅನಿಸಲ್ಲ. ಫಿನಿಶಿಂಗ್ ಬೇಕು ಅಂತ ಈ ಥರ ಎಡ್ಜಿಗೆ ಹಾಕೋತೀನಿ ಅಂದರೆ ಆ ಥರ ಎಡ್ಜಿಗೂ ಕೂಡ ನೀವು ಫಾಲೋ ಮಾಡ್ಬೋದು. ಅದು ಇನ್ನೂ ಕೂಡ ನಿಮಗೆ ಪರ್ಫೆಕ್ಟ್ ಅನಿಸುತ್ತೆ. ನೋಡಿ ಈ ಎಡ್ಜಿಗೆ ಹಾಕ್ತಾಯಿದ್ದೀನಿ ನಾನು. ಅಂದರೆ ಗೊತ್ತಾಗಲಿಲ್ಲ ಅಂದರೆ ನೀವು ಈ ರೀತಿಯಾಗಿ ಸ್ವಲ್ಪ ಮಾಡ್ಬೋದು ಅನ್ನೋದಕ್ಕೆ ಸ್ವಲ್ಪ ಮೇಲೆ ತಗೊಂಡೆ. ಈ ರೀತಿ ಫಾಲೋ ಮಾಡೋದ್ರಿಂದ ನಮಗೆ ಒಂದೇ ಲೆವೆಲ್ಗೆ ಮಾರ್ಜಿನ್ ಸಿಗುತ್ತೆ. ಇದರಲ್ಲಿ 2-3 ಥರ ನಾವು ಸ್ಟಿಚ್ ಮಾಡ್ಬೋದು. ಪ್ರತಿ ವಿಡಿಯೋದಲ್ಲೂ ಒಂದೊಂದು ರೀತಿಯಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಪ್ರತಿ ಹಂತದಲ್ಲೂ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಈಸಿಯಾಗಿ ಕಲಿಬೋದು. ಈ ರೀತಿಯಾಗಿ ನಿಧಾನವಾಗಿ ತೋರಿಸಿದ್ರೆ ಯಾರಾದರೂ ಫಾಲೋ ಮಾಡೋರಿದ್ರೆ ಈ ಥ್ರೆಡ್ ಪೈಪಿಂಗ್ನ ನಿಧಾನವಾಗಿ ಫಾಲೋ ಮಾಡ್ಬೋದು. ಒಂದು ಕಸ್ಟಮರ್ ಕೇರ್ ಇರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಹಳೆ ವಿಡಿಯೋದಲ್ಲಿ ಇದೆ ಅಂದರೆ ಅವ್ರಿಗೆ ಅಷ್ಟು ಹೋಗಿ ಚೆಕ್ ಮಾಡೋಕೆ ಅನಿಸ್ತಾ ಇಲ್ಲ ಅಂತೆ. ಸೊ ಹಂಗಾಗಿ ಇವಾಗ ನೋಡಿ
ಈ ರೀತಿಯಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ಇಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಆಯಿತಾ. ನಿಮ್ಗೆ ಇನ್ನೂ ಕರೆಕ್ಟಾಗಿ ಇಲ್ಲಿ ನಮಗೆ ಮಾರ್ಜಿನ್ ಅಷ್ಟು ನೀಟಾಗಿಲ್ಲ ಅನಿಸಿದ್ರೆ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಹೊಸ್ದಾಗಿ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವಂದರೆ ಇಲ್ಲಿ ಒಂದೇ ಸ್ಟಿಚ್ಚನ್ನ ಹಾಕ್ಕೊಳ್ತೀವಿ, ಇಲ್ಲಿ ಎಕ್ಸ್ಟ್ರಾ ನಾವೇನು ಸ್ಟಿಚಸ್ನ ಫಾಲೋ ಮಾಡಲ್ಲ. ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಒಂದೊಂದ್ಸರಿ ಫ್ಯಾಬ್ರಿಕ್ ಕರೆಕ್ಟ್ ಇಲ್ಲ ಅಂದಾಗ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಸ್ಟಿಫ್ನೆಸ್ ಇರೋ ಫ್ಯಾಬ್ರಿಕ್ಗೆಲ್ಲ ನಾನು ಈ ರೀತಿ ಮಾಡಲ್ಲ. ಇಲ್ಲಿ ಆಫ್ ಟೆನ್ಷನ್ ಇರೋದ್ರಿಂದ ಈ ಥ್ರೆಡ್ ಪೈಪಿಂಗ್ ಏನಿದೆಯಲ್ಲ, ಈ ಎಡ್ಜ್ ಏನಿದೆಯಲ್ಲ ಆ ಎಡ್ಜಿಗೆ ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ ನೋಡಿ. ಇದು ಈಸಿ ಅಲ್ವಾ, ತುಂಬ ಈಸಿ. ನಾವು ಒಂದೇ ಸರಿ ಯಾವುದನ್ನು ಕಲಿಯೋಕ್ಕಾಗಲ್ಲ. ಹಾಗಾಗಿ ಈ ರೀತಿಯಲ್ಲಿ ನೀವು ಫಾಲೋ ಮಾಡಿ ಕಲೀರಿ. ಕರೆಕ್ಟಾಗಿ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದನ್ನ ನೀವು ಕಲಿಬೋದು. ಇವತ್ತಿನ ಮೆಥಡು ನಿಮಗೆ ಈಸಿ ಆಗುವಂಥ ಮೆಥಡು ನೋಡಿ. ಇಷ್ಟೇ. ಇದಾದಮೇಲೆ ನಾವು ಈ ರೀತಿಯಾಗಿ ಹೆಮ್ಮಿಂಗ್ನ ಮಾಡ್ಕೋಬೋದು. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು. ಈ ರೀತಿಯಾಗಿ ಐರನ್ ಕೂಡ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರು ಕೂಡ ನೀವು ಹೆಮ್ಮಿಂಗ್ ಮಾಡ್ಬೋದು. ಪೈಪಿಂಗ್ ಲೆವೆಲ್ ಮಾತ್ರ ಪಾಯಿಂಟ್ ಟು ಪಾಯಿಂಟು ಕರೆಕ್ಟಾಗಿ ಬಂದಿರುತ್ತೆ ನೋಡಿ. ಈ ರೀತಿಯಾಗಿರುತ್ತೆ. ಇಷ್ಟು ಈಸಿಯಾಗಿ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ಇದನ್ನು ಫೈನಲ್ ಫಿನಿಶಿಂಗ್ ಮಾಡೋದ್ರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ, ಇಷ್ಟು ನೀಟ್ ಫಿನಿಶಿಂಗ್.